ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತಿನ ರೆಸಿಪಿಲಿ ನಾನು ಕೇವಲ 2 ಕ್ಯಾರೆಟ್ ಬಳಸ್ಕೊಂಡು ಈ ರೀತಿಯಾಗಿ ಕ್ಯಾರೆಟ್ ಹಲ್ವನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸಲ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ತುಂಬ ಬೇಗ ಆಗೋಗುತ್ತೆ. ಕಡಿಮೆ ಸಮಯ ಬಳಸ್ಕೊಂಡು ನಾವು ಈ ರೀತಿಯಾಗಿ ಹಾಗೆಯೇ ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಈ ರೀತಿಯಾಗ ಸೂಪರಾದ ಹಲ್ವನ ಮನೆಯಲ್ಲೇ ನಾವು ಮಾಡ್ಕೊಳ್ಬೋದು. ಈ ಹಲ್ವಾ ಮಾಡ್ಕೊಳ್ಳೋದಕ್ಕೆ ಫುಡ್ ಕಲರ್ ಯೂಸ್ ಮಾಡೋಂಗಿಲ್ಲ, ಮೈದಾ ಬೇಡ, ಹಾಗೆಯೇ ನಾವು ಕ್ಯಾರೆಟಿಂದ ಮಾಡ್ಕೊಳ್ಬೋದು. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈಗ ನಾನು 2 ಕ್ಯಾರೆಟ್ನ ಮೇಲ್ಗಡೆನೆಲ್ಲ ಸಿಪ್ಪೆಲ್ಲ ತುರಿದಿಟ್ಕೊಂಡಿದ್ದೀನಿ, ಆಮೇಲೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿಯಾಗಿ. ಈಗ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈಗ ಇದನ್ನು ಫೈನಾಗಿ ನಾನು ಪೇಸ್ಟ್ನ ಮಾಡ್ಕೊಂಡು ಬರ್ತೀನಿ. ಈ ರೀತಿಯಾಗಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಈಗ ನಾನು ನೀರನ್ನ ಸೇರಿಸ್ಕೊಂಡು ಈಗ ಫೈನಾಗಿ ಪೇಸ್ಟ್ನ ಮಾಡ್ಕೊಂಡು ಬಂದಿದ್ದೀನಿ. ಇಷ್ಟಾದರೆ ನಮಗೆ ಸಾಕು. ಈಗ ನಾನು ಇದನ್ನು ಶೋಧಿಸ್ಕೊಳ್ತೀನಿ. ಅಂದರೆ ಈಗ ನಾನು ಕೆಳಗಡೆ ಒಂದು ಬೌಲ್ ಇಟ್ಕೊಂಡು ಬೌಲ್ ಒಳಗೆ ಈಗ ನಾನು ಜಾಲರಿನ ಇಟ್ಕೊಂಡಿದ್ದೀನಿ. ಅಂದರೆ ಇದು ಹಣ್ಣು ರಸ ಎಲ್ಲ ಸೋಸ್ಕೊಳ್ಬೋದು. ಆ ರೀತಿಯಾದ ನಾನು ಜಾಲರಿನ ಇಟ್ಕೊಂಡು ಈಗ ಎಲ್ಲ ರಸ ಅಷ್ಟು ತಕ್ಕೊಳ್ತೀನಿ ನೋಡಿ. ಈ ರೀತಿಯಾಗಿ ರಸನ ನಾನು ತೆಕ್ಕೊಂಡ್ಬಿಡ್ತೀನಿ. ಈಗ ನಾನು ಮೇಲ್ಗಡೆ ಪೇಸ್ಟ್ ಇದೆ ನೋಡಿ, ಕ್ಯಾರೆಟ್ ಪೇಸ್ಟ್, ಅದಕ್ಕೂ ಕೂಡ ಒಂದು ಸ್ವಲ್ಪ ನಾನು ನೀರನ್ನ ಸೇರಿಸ್ಕೊಂಡು ನೋಡಿ ಈ ರೀತಿಯಾಗಿ ಬರ್ತಾ ಇದೆಯಲ್ಲ. ಈಗ ನೀರನ್ನ ಸೇರಿಸ್ಕೊಂಡು ಈಗ ಇನ್ನೊಂದು ಸ್ವಲ್ಪ ನೋಡಿ ಈ ರೀತಿಯಾಗಿ ನಾನು ಪ್ರೆಸ್ ಮಾಡ್ಕೊಳ್ತೀನಿ. ಈಗ ಮಿಕ್ಸಿ ಜಾರ್ಗೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಈ ರೀತಿಯಾಗಿ ನಾನು ರಸ ಎಲ್ಲ ತೆಕ್ಕೊಂಡ್ಬಿಡ್ತೀನಿ. ನೋಡಿ ಎಷ್ಟು ಕಲರ್ಫುಲ್ಲಾದ ರಸ ಹೇಗೆ ಬರ್ತಾ ಇದೆ ಅಂತ. ನ್ಯಾಚುರಲ್ ರಸ ಇದು, ನಾವೇನು ಫುಡ್ ಕಲರ್ ಯೂಸ್ ಮಾಡೋ ಹಾಗಿಲ್ಲ. ಹಾಗೆಯೇ ಎಷ್ಟು ಚೆನ್ನಾಗಿ ಕಲರ್ ಹಾಕಿದಂಗೆ ಬರುತ್ತೆ ಅಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ರೀತಿಯಾಗಿ ನಾನೆಲ್ಲ ಶೋಧಿಸ್ಕೊಳ್ತಾ ಇದ್ದೀನಿ ನೋಡಿ. ನಮಗೀಗ ರಸ ಅಂತೂ ಬಂದಿದೆ, ಅಂದರೆ ಜ್ಯೂಸ್ ರೆಡಿಯಾಗಿದೆ, ಕ್ಯಾರೆಟ್ ಜ್ಯೂಸು. ಇಷ್ಟಾದರೆ ನಮಗೆ ಸಾಕು. ಇದನ್ನು ಹಾಗೆ ಇಟ್ಕೊಳ್ಳೋಣ ನೋಡಿ. ಯಾವ ರೀತಿಯಾಗಿ ನ್ಯಾಚುರಲ್ ಕ್ಯಾರೆಟ್ ಜ್ಯೂಸ್ ರೆಡಿಯಾಗಿದೆ ಅಂತ. ಇದನ್ನ ಹಾಗೆ ಇಟ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ಬೇಕಾಗುತ್ತೆ ನೋಡಿ. ನಾನು 1 ಬೌಲ್ ಹಾಕ್ಕೊಳ್ತಾ ಇದ್ದೀನಿ. ಇದು ನಾನು ಕಾರ್ನ್ಫ್ಲೋರ್ನ ಸೇರಿಸ್ಕೊಳ್ತಾ ಇದ್ದೀನಿ 1 ಬೌಲಷ್ಟು. ಈಗ ಇದಕ್ಕೆ ಹಾಕ್ಕೊಂಡು ಈಗ ನಾನು ಕ್ಯಾರೆಟ್ ರಸಕ್ಕೆ ಸೇರಿಸ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ನಾನು ಇದನ್ನ ಮಿಕ್ಸ್ ಮಾಡ್ಕೊಳ್ತೀನಿ. ಈ ರೀತಿಯಾಗಿ ನಾವು ಈಗ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಎಲ್ಲ ಇದು ಗಟ್ಟಿ ಇರುತ್ತೆ. ನಾವು ಹಾಕಿದ ತಕ್ಷಣ ನಾವು ಸ್ಪೂನ್ ಸಹಾಯದಿಂದ ಈ ರೀತಿಯಾಗಿ ನಾವು ಮಿಕ್ಸ್ನ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ತುಂಬಾ ಗಟ್ಟಿ ಆಗುತ್ತೆ ಇದು ಕಾರ್ನ್ಫ್ಲೋರ್ ಅಲ್ವಾ. ಈ ರೀತಿಯಾಗಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನೋಡಿ ಯಾವ ರೀತಿಯಾಗಿ ಅಂತ. ಇಷ್ಟಾದರೆ ನಮಗೆ ಸಾಕು. ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ. ಈಗ ಚೆನ್ನಾಗಿ ನಾನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ಈಗ ನಾನು ಗ್ಯಾಸ್ ಮೇಲೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ. ಇವಾಗ ನೋಡ್ತಾ ಇದ್ದಿರಲ್ಲ, ಈ ಬಾಣಲಿಗೆ ನಾನು 1 ಬೌಲಷ್ಟು ನಾನು ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಯಾವ ಬೌಲಲ್ಲಿ ಕಾರ್ನ್ಫ್ಲೋರ್ನ ಸೇರಿಸ್ಕೊಂಡಿದ್ದೆ ನೋಡಿ, ಅದೇ ಬೌಲಲ್ಲಿ ಬೆಲ್ಲನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ನಂತರ ಈಗ ನಾನು ಬೆಲ್ಲ ಸೇರಿಸ್ಕೊಂಡ್ಮೇಲೆ ಅದೇ ಬೌಲಲ್ಲೇ ಒಂದು ಅರ್ಧ ಬೌಲಷ್ಟು ನೀರನ್ನ ಸೇರಿಸ್ಕೊಂಡು ಈಗ ಬೆಲ್ಲನೆಲ್ಲ ಕರಗಿಸ್ಕೊಳ್ತೀನಿ ನೋಡಿ. ಈಗ ಬೆಲ್ಲ ಎಲ್ಲ ಕರಗಿದೆ. ಈ ರೀತಿಯಾಗಿ ನಾವು ಬೆಲ್ಲನ ಕರಗಿಸ್ಕೊಳ್ಬೇಕಾಗುತ್ತೆ. ಇದೇನು ಜಾಸ್ತಿ ನಾವು ಇದನ್ನು ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆಯೇ ಜಸ್ಟ್ ಬೆಲ್ಲ ಕರಗಿಸ್ಕೊಂಡ್ರೆ ಸಾಕು. ನೋಡ್ತಾ ಇದ್ದಿರಲ್ಲ, ಈ ಸಮಯಕ್ಕೆ ನಾನು ಈಗ ಕ್ಯಾರೆಟ್ ಜ್ಯೂಸು ರೆಡಿ ಆಗಿತ್ತು ನೋಡಿ. ನಾನು ಕಾರ್ನ್ಫ್ಲೋರ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನ ಈಗ ನಾನು ಇದ್ರೊಳಗೆ ಹಾಕಿ ಈಗ ಮಿಕ್ಸ್ ಮಾಡ್ಕೊಳ್ತೀನಿ. ನೋಡ್ತಾ ಇದ್ದೀರಲ್ಲ, ಈಗ ಇದೇ ರೀತಿಯಾಗಿ ನಾನು ಇದನ್ನು ನೀರಿಗೆ ಸ್ವಲ್ಪ ಈಗ ಇನ್ನೇನು ನೀರನ್ನು ಸೇರಿಸ್ಕೊಳ್ಳಲ್ಲ. ಫಸ್ಟಿಗೆ ನೀರನ್ನ ಸೇರಿಸ್ಕೊಂಡಿದ್ದೆ ನೋಡಿ, ಅಷ್ಟೇ ಸಾಕು. ಈಗ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಅಂದರೆ ಇದು ಸ್ವಲ್ಪ ಗಟ್ಟಿ ಗಟ್ಟಿ ಆಗುತ್ತೆ. ನಾವು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕಾಗುತ್ತೆ, ಕೈ ಬಿಡಬಾರ್ದು ನೋಡಿ. ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾನೆ ಬರ್ತೀನಿ. ಆಗಾಗ ನಾವು ಸ್ವಲ್ಪ ಚೆಕ್ ಮಾಡ್ತಾನೆ ಇರಬೇಕಾಗುತ್ತೆ ನೋಡಿ. ಈಗ ಚೆನ್ನಾಗಿ ಇದನ್ನು ಸ್ವಲ್ಪ ಕುದಿಬೇಕು, ಅಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ತಿರುಗಿಸ್ಬೇಕಾಗುತ್ತೆ ನಾವು ಇದನ್ನು ನೋಡಿ. ಹಾಗೆಯೇ ಇದು ಸ್ವಲ್ಪ ಗಟ್ಟಿ ಆಗೋಕ್ಕೆ ಬರ್ತಾ ಇದೆ. ಇದು ಪೂರ್ತಿಯಾಗಿ ಗಟ್ಟಿ ಆಗಬೇಕು ನಮಗೆ ಹಲ್ವಾ ಮಾಡ್ಕೊಳ್ಳೋದಕ್ಕೆ. ಹಾಗೆಯೇ ನಾವು ಸೌಟ್ ಅಂತೂ ತಿರುಗಿಸ್ಕೊಳ್ತಾನೆ ಇರಬೇಕಾಗುತ್ತೆ, ಕೈ ಅಂತೂ ಬಿಡಬಾರ್ದು. ನೋಡ್ತಾ ಇದ್ದಿಲ್ಲ, ಈ ರೀತಿಯಾಗಿ ನಾನು ತಿರುಗಿಸ್ಕೊಳ್ತಾನೆ ಇರ್ತೀನಿ, ಚೆಕ್ ಮಾಡ್ಕೊಳ್ತಾನೆ ಇರಬೇಕಾಗುತ್ತೆ ಇದನ್ನು ನೋಡಿ. ರೆಡಿ ಆಗ್ತಾ ಇದೆ, ಹಾಗೆಯೇ ಇನ್ನೂ ಟೈಮ್ ತಗೊಳುತ್ತೆ ನೋಡಿ. ಈಗ ಇನ್ನೊಂದು ಸ್ವಲ್ಪ ಗಟ್ಟಿ ಕೂಡ ಆಗಿದೆ ನಮಗೆ. ಇನ್ನೂ ಪೂರ್ತಿಯಾಗಿ ಇದು ನಮಗೆ ಗಟ್ಟಿ ಅದಕ್ಕೆ ಬರಬೇಕು. ಅಲ್ಲಿ ತನಕ ನಾವು ಮಿಕ್ಸ್ ಮಾಡ್ಕೊಳ್ತಾನೆ ಇರಬೇಕಾಗುತ್ತೆ
ನೋಡ್ತಾ ಇದ್ದಿರಲ್ಲ ಯಾವ ರೀತಿಯಾಗಿ ಕ್ಯಾರೆಟ್ ಹಲ್ವಾ ರೆಡಿ ಆಗುತ್ತೆ ಅಂತ. ತುಂಬ ಕಡಿಮೆ ಸಮಯದಲ್ಲೇ ನಾವು ಮಾಡ್ಕೊಳ್ಬೋದು, ಆದರೆ ಇದನ್ನು ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಬೇಕಾಗುತ್ತೆ. ಆದರೆ ಇದು ಯಾವಾಗಲೂ ಇದು ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳೋದು ಬೇಡ. ನೋಡಿ ಯಾವ ರೀತಿಯಾಗಿ ಪೇಸ್ಟ್ ಆಗ್ತಾ ಇದೆ ನೋಡಿ, ಇದು ಹಲ್ವಾ ಅದಕ್ಕೆ ಬರ್ತಾ ಇದೆ. ಇನ್ನೂ ಕುದಿಸ್ಕೊಳ್ಬೇಕಾಗುತ್ತೆ ನಾವು. ನೋಡ್ತಾ ಇದ್ದಿಲ್ಲ ಕುದೀತಾ ಯಾವ ರೀತಿಯಾಗಿ ಅದು ಕಾಣಿಸ್ತಾ ಇದೆ ಅಂತ. ಎಷ್ಟು ಕಲರ್ ಕಾಣಿಸ್ತಿದೆ ನೋಡಿ, ಫುಡ್ ಕಲರ್ ಹಾಕಿರಂಗೆ ಕಾಣಿಸ್ತಾ ಇದೆ ನೋಡಿ. ಈ ಸಮಯಕ್ಕೆ ನಾನು ಇಷ್ಟು ಕುದಿಸ್ಕೊಂಡಿದ್ದೆ ನೋಡಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಬಾದಾಮಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಹಾಗೆಯೇ ಸ್ವಲ್ಪ ಬಿಳಿ ಎಳ್ಳನ್ನು ಸೇರಿಸ್ಕೊಳ್ತೀನಿ. ನಿಮಗೆ ಯಾವುದಾದ್ರೂ ನೀವು ಡ್ರೈ ಫ್ರೂಟ್ಸ್ನ ನೀವು ಹಾಕ್ಕೊಳ್ಬೋದು, ನಿಮ್ಗೆ ಇಷ್ಟ ಬಂದಿದ್ದು. ನಾನು ಇದಿಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದನ್ನು ನೋಡಿ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ. ಇನ್ನೇನು ರೆಡಿ ಆಗ್ತಾ ಬರ್ತಾ ಇದೆ ಅನ್ನೋ ಟೈಮಿಗೆ ನಾವು ಇದನ್ನು ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ಬೇಕು. ಹಾಗೆಯೇ ನೋಡಿ ಯಾವ ರೀತಿಯಾಗಿ ಕಾಣಿಸ್ತಿದೆ ನಿಮಗೆ. ಇವಾಗ ಈ ಸಮಯಕ್ಕೆ 1-2 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಳ್ಬೇಕಾಗುತ್ತೆ. ಇದಕ್ಕೆ ಜಾಸ್ತಿ ತುಪ್ಪ ಸೇರಿಸೋದೇನು ಬೇಡ, ಸ್ವಲ್ಪ ಅಷ್ಟೇ ಆದರೆ ಸಾಕು. ನೋಡ್ತಾ ಇದ್ದಿರಲ್ಲ, ಈಗ ನಾನು ಚೆನ್ನಾಗಿ ಈಗ ತಿರುಗಿಸ್ಕೊಳ್ತಾನೆ ಇರ್ತೀನಿ. ಇನ್ನೇನು ರೆಡಿ ಆಗ್ತಿದೆ ಅಲ್ಲ, ಆ ಸಮಯಕ್ಕೆ ಇದು ಸೀದೋಗ್ಬಿಡುತ್ತೆ. ಅದಕ್ಕೆ ನೋಡಿ ಕೈ ಬಿಡಬಾರ್ದು, ಹಾಗೆಯೇ ತಿರುಗಿಸ್ಕೊಳ್ತಾನೆ ಇರಬೇಕು. ನೋಡ್ತಾ ಇದ್ದಿರಲ್ಲ, ಈಗಂತೂ ಪರ್ಫೆಕ್ಟಾಗಿ ರೆಡಿ ಆಗಿದೆ. ಫಸ್ಟಿಗೆ ನಾವು ನಾವು ಇದನ್ನು ಹಲ್ವಾನ ಹಾಕ್ತೀವಿ ನೋಡಿ, ಅಂದರೆ ಬಿಸಿ ಇದ್ದಾಗೇ ನಾವು ಒಂದು ಬಾಕ್ಸ್ಗೆ ತುಪ್ಪನ ಸವರಿಟ್ಕೊಂಡಿರಬೇಕು. ಆವಾಗಲೇ ಇದನ್ನು ನಾವು ಹಾಕ್ಕೊಳ್ಬೇಕಾಗುತ್ತೆ ನೋಡಿ. ಈಗಂತೂ ರೆಡಿ ಆಗಿದೆ, ಈಗ ಹಲ್ವಾ ರೆಡಿ ಆಗಿದೆ. ಈಗ ನಾನು ಫಸ್ಟಿಗೆ ಒಂದು ಟಿನ್ ಇತ್ತು, ಇದು ಬಾಕ್ಸು. ಇದರೊಳಗೇ ನಾನು ಸ್ವಲ್ಪ ಕಪ್ಪೆಳ್ಳು ಮತ್ತು ಬಿಳಿ ಎಳ್ಳು ಉದುರಿಸ್ಕೊಂಡು ಸ್ವಲ್ಪ ತುಪ್ಪನ ಹಚ್ಚಿಟ್ಕೊಂಡಿದ್ದೆ. ಅದನ್ನು ಈಗ ಸೇರಿಸ್ಕೊಂಡು ಬಿಡ್ತೀನಿ. ಬಿಸಿ ಇದ್ದಾಗಲೇ ಇದನ್ನು ಹಾಕ್ಕೊಳ್ಬೇಕಾಗುತ್ತೆ ನೋಡಿ. ಈ ಥರ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಒಂದು ಸ್ಪೂನಿಂದ ನಾನು ಈಗ ಈ ಥರ ಲೆವೆಲ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದಿರಲ್ಲ, ಎಷ್ಟು ಬೇಗನೆ ಕ್ಯಾರೆಟ್ ಹಲ್ವಾ ನಾವು ಮಾಡ್ಕೊಳ್ಬೋದು ಮನೆಯಲ್ಲೇ ಅಂತ. ಈಗ ಮೇಲ್ಗಡೆ ನಾನು ಸ್ವಲ್ಪ ಕಪ್ಪೆಳ್ಳು ಹಾಗೆಯೇ ಬಿಳಿ ಎಳ್ಳು ಕೂಡ ಈ ಥರ ಸ್ವಲ್ಪ ಸೇರಿಸ್ಕೊಂಡು ಬಿಡ್ತೀನಿ. ನೀವು ಇಷ್ಟ ಆದರೆ ಹಾಕ್ಕೊಳ್ಬೋದು, ಇಲ್ಲ ಅಂದರೆ ಬಿಡ್ಬೋದು. ಹಾಗೆಯೇ ಈ ರೀತಿಯಾಗಿ ನಾನು ಸೇರಿಸ್ಕೊಂಡು ಈಗ 1 ಅವರ್ ಹಾಗೆಯೇ ಬಿಡ್ತೀನಿ. ಇದು ಪೂರ್ತಿಯಾಗಿ 1 ಅವರ್ ಆದಮೇಲೆ ನೋಡಬೇಕು ಯಾವ ರೀತಿಯಾಗಿ ಬಂದಿದೆ ಅಂತ ನೋಡಿ. ಈಗ ನಾನು 1 ಅವರ್ ಹಾಗೆಯೇ ಪೂರ್ತಿಯಾಗಿ ತಣ್ಣಗಾಗೋಕ್ಕೆ ಬಿಟ್ಕೊಂಡಿದ್ದೆ. ನೋಡ್ತಾ ಇದ್ದಿಲ್ಲ, ಪೂರ್ತಿಯಾಗಿ ಕಂಪ್ಲೀಟ್ ಆಗಿದ್ದು 1 ಅವರ್ ನಮಗೆ ಆಗಬೇಕು. ಆವಾಗಲೇ ನಮಗೆ ಇದು ಕಟ್ ಮಾಡೋಕ್ಕೆ ಬರುತ್ತೆ ನೋಡಿ. ಯಾವ ರೀತಿಯಾಗಿ ರೆಡಿಯಾಗಿದೆ ಅಂತ. ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ. ಕೇವಲ 2 ಕ್ಯಾರೆಟಿಂದ ಈ ರೀತಿಯಾದ ನಾವು ಹಲ್ವಾನ ಮಾಡ್ಕೊಳ್ಬೋದು. ಈಗ ಪೂರ್ತಿಯಾಗಿ ನಾನು 1 ಅವರ್ ಬಿಟ್ಟಾದಮೇಲೆ ತೋರಿಸ್ತೀನಿ. ನೋಡ್ತಾ ಇದ್ದಿಲ್ಲ ಫ್ರೆಂಡ್ಸ್, ಈಗ ಪೂರ್ತಿಯಾಗಿ 1 ಅವರ್ ಆಗಿದೆ. ಇವಾಗ ನಾನು ಸೆಟ್ ಆಗೋಕೆ ಇಟ್ಕೊಂಡಿದ್ದೆ, ಪೂರ್ತಿಯಾಗಿ ತಣ್ಣಗಂತೂ ಆಗಿದೆ. ಇವಾಗ ನಾನು ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡಿ. ಸೈಡೆಲ್ಲ ಈಗ ನಾನು ಚಾಕುವಿಂದ ಈ ರೀತಿಯಾಗಿ ಸೈಡ್ಸ್ ಎಲ್ಲ ನೋಡಿ, ಇಷ್ಟು ಮಾಡಿದ್ರೆ ಅದು ಓಪನ್ ಆಗ್ತಿದೆ ಅಂದರೆ ಇದು ಕರೆಕ್ಟಾಗಿ ಬಂದಿದೆ ಅಂತ. ಇವಾಗ ನೋಡಿ ಈಗ ನಾನು ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಒಂದು ಪ್ಲೇಟ್ಗೆ ಸೇರಿಸ್ಕೊಳ್ತೀನಿ. ಇವಾಗ ನೋಡಿ ಈ ರೀತಿಯಾಗಿ ನಾನು ಸ್ವಲ್ಪನೇ ಇದಕ್ಕೆ ಸ್ವಲ್ಪ ಬಡ್ಕೊಳ್ತೀನಿ, ಪ್ರೆಸ್ ಮಾಡ್ಕೊಂಡು ನೋಡಿ ಈ ರೀತಿಯಾಗಿ ನೋಡಿ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ನನಗಂತೂ ತುಂಬಾ ಖುಷಿ ಆಯಿತು, ತುಂಬ ಚೆನ್ನಾಗಿ ಬಂದಿದೆ. ನೋಡಿದ್ರಲ್ಲ ಯಾವ ರೀತಿಯಾಗಿ ಕೇವಲ 2 ಕ್ಯಾರೆಟಿಂದ ನಾವು ಈ ರೀತಿಯಾಗಿ ಸಿಂಪಲ್ಲಾಗಿ ಮನೆಯಲ್ಲೇ ಕಡಿಮೆ ಇಂಗ್ರೀಡಿಯೆಂಟ್ಸ್ ತೊಗೊಂಡು ನಾವು ಹಲ್ವಾನ ಮಾಡ್ಕೊಳ್ಬೋದು. ಈ ಸ್ವೀಟ್ನ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಇದೇ ರೀತಿಯಾಗಿ ಕೇವಲ 2 ಕ್ಯಾರೆಟಿಂದ ಹಲ್ವಾನ ಮಾಡ್ಕೊಳ್ಬೇಕು ಅಂತಂದರೆ ಪೂರ್ತಿಯಾಗಿ ವಿಡಿಯೋನ ನೋಡಿ, ಎಲ್ಲೂ ಸ್ಕಿಪ್ ಮಾಡದೆ ನೀವು ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ಬೋದು. ನೋಡ್ತಾ ಇದ್ದಿರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ. ಟೇಸ್ಟ್ ಅಂತೂ ಹಾಗೆಯೇ ತುಂಬಾ ಚೆನ್ನಾಗಿತ್ತು. ಒಂದ್ಸಲ ನೀವು ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿದ್ರಲ್ಲ ಯಾವ ರೀತಿಯಾಗಿ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ ಅಂತ. ಹೊಸಬ್ರು ಯಾರು ನೋಡ್ತಾ ಇದ್ದಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡ್ಕೊಬಂದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ, ಬಾಯ್ ಬಾಯ್.